ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಕೆಳಗಿಳಿಸೋವರೆಗೆ ರಾಜಣ್ಣ ಸುಮ್ಮನಿರಲ್ಲ ಅಂತ ಕಾಣ್ತಿದೆ. ಯಾಕೆಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಈಗ ಕಸರತ್ತನ್ನು ಮುಂದುವರಿಸೋರೆ. ಅವಕಾಶ ಕೊಟ್ಟರೆ ಕೆಪಿಸಿಸಿ ಅಧ್ಯಕ್ಷ ನಾನು ಆಗ್ತೀನಿ ಅನ್ನೋದು ರಾಜಣ್ಣ ಅವ್ರ ಮಾತು. ಲೋಕಸಭೆವರೆಗೆ ಮಾತ್ರ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಅಂತ ಕೆ.ಸಿ. ವೇಣುಗೋಪಾಲ್ ಅವತ್ತು ಹೇಳಿದ್ರು. ಆದರೂ ಡಿ.ಕೆ. ಶಿವಕುಮಾರ್ ಇನ್ನೂ ಕೆಪಿಸಿಸಿ ಅಧ್ಯಕ್ಷ ಮುಂದುವರಿತಾವ್ರೆ. ಹಾಗಾಗಿ ನಾವು ಕೆಪಿಸಿಸಿ ಅಧ್ಯಕ್ಷನ ಬದಲಾವಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅನ್ನೋದು ರಾಜಣ್ಣ ಅವರ ಡಿಮ್ಯಾಂಡು. ಜೊತೆ ನಂಗೆ ಹಾಸನ ಇನ್ಚಾರ್ಜ್ ಮಿನಿಸ್ಟ್ರು ಬೇಡ, ನನ್ನ ಅಲ್ಲಿಂದ ರಿಲೀವ್ ಮಾಡಿ. ಜೊತೆಗೆ ದಲಿತ ಸಮಾವೇಶಕ್ಕೆ ಕೆಪಿಸಿಸಿ ಅಧ್ಯಕ್ಷನ ಕೇಳಬೇಕಾಗಿಲ್ಲ, ಯಾಕಂದರೆ ಎಐಸಿಸಿ ಅಧ್ಯಕ್ಷನ ಕೇಳಿದ್ದೀವಿ ನಾವು ಕೇಳಬೇಕಾಗಿಲ್ಲ ಅಂತ ಈ ದಲಿತ ಸಮಾವೇಶ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿ.ಕೆ. ವಿರುದ್ಧ ರಾಜಣ್ಣ ಸಮರ ಸಾರವ್ರೆ. ರಾಜಣ್ಣ ಸ್ಟ್ರಾಂಗ್ ಲೀಡ್ರೆ. ಆದರೆ ರಾಜಣ್ಣ ಡಿ.ಕೆ. ಶಿವಕುಮಾರ್ ವಿರುದ್ಧ ಗುದ್ದಾಡ್ತಿರೋದು ಸಾಮಾನ್ಯದವ್ರ ವಿರುದ್ಧ ಅಲ್ಲ. ದೇವೇಗೌಡರ ವಿರುದ್ಧ ಗುದ್ದಾಡಿ ಗೆದ್ದುಬಿಟ್ರು ರಾಜಣ್ಣ. ದೇವೇಗೌಡರನ್ನ ಲೋಕಸಭೆ ಚುನಾವಣೆ ತುಮಕೂರಲ್ಲಿ ಸೋಲ್ಸೋದ್ರು ರಾಜಣ್ಣ. ದೇವೇಗೌಡರು ಹೇಳಿದ್ರು ನನ್ನನ್ನು ಸೋಲ್ಸೋರ್ನ ಸೋಲ್ಸಿ ಅಂದಾಗ್ಲೂ MLC ಎಲೆಕ್ಷನ್ಲಿ ಅವ್ರ ಮಗ ರಾಜೇಂದ್ರ MLC ಆದರು. ಮತ್ತೆ ಮಧುಗಿರಿಯಲ್ಲಿ ರಾಜಣ್ಣ ಗೆದ್ರು. ರಾಜಣ್ಣ ಸೋಲ್ಸಕ್ಕಾಗಲಿಲ್ಲ. ರಾಜಣ್ಣ ಸ್ಟ್ರಾಂಗೆ. ಇದೇ ರಾಜಣ್ಣ ಹಾಸನ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ನ ಸೋಲ್ಸಿದ್ರು. ಬಿಡಿ, ಅದು ಬೇರೆ ಬೇರೆ ಯಾವುದೋ ಚಿಲ್ಲರೆ ಕೆಲಸ ಮಾಡ್ಕೊಂಡು ಪ್ರಜ್ವಲ್ ಸೋತಿದ್ದು, ಅದು ಬೇರೆ ಕತೆ. ರಾಜಣ್ಣ ತಾಕತ್ ಮನುಷ್ಯ. ಆದರೆ ರಾಜಣ್ಣ ದೇವೇಗೌಡರ ವಿರುದ್ಧ ಗುದ್ದಾಡಿ ಗೆದ್ದಂಗಲ್ಲ, ಡಿ.ಕೆ. ವಿರುದ್ಧ ಗುದ್ದಾಡಿ ಗೆಲ್ಲದು. ಯಾಕೆಂದರೆ ಈಗ ಮೊನ್ನೆ ಯೂತ್ ಕಾಂಗ್ರೆಸ್ ಎಲೆಕ್ಷನಲ್ಲಿ ಸತೀಶ್ ಜಾರಕಿಹೊಳಿ, ರಾಜಣ್ಣ ಮಗ ಇವ್ರದೆಲ್ಲ ಒಂದು ಟೀಮ್ ಇತ್ತು. ಅವರೊಬ್ಬರನ್ನ ಸಪೋರ್ಟ್ ಮಾಡ್ತಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಹುಡುಗ ಮಂಜುನಾಥ್ ಗೌಡ ಈಗ ಯೂತ್ ಕಾಂಗ್ರೆಸ್ಲಿ ಅತಿ ಹೆಚ್ಚು ಮತವನ್ನು ಪಡ್ಕೊಂಡು ಅವರೇ ಹೆಚ್ಚು ಕಮ್ಮಿ ಅಧ್ಯಕ್ಷ ಗಾದಿ ಹಿಡಿಯೋ ಲಕ್ಷಣ ಅಫಿಷಿಯಲಿ ಅನೌನ್ಸ್ ಆಗಬೇಕಷ್ಟೆ. ಹಾಗಾಗಿ ದೇವೇಗೌಡರು ವರ್ಸಸ್ ರಾಜಣ್ಣ ಸಮ್ಟೈಮ್ ಗೆದ್ದವ್ರೆ, ಅಂದರೆ ದೇವೇಗೌಡರನ್ನ ಸೋಲ್ಸೋ ವಿಷಯದಲ್ಲಿ. ಆದರೆ ದೇವೇಗೌಡರ ವಿರುದ್ಧ ಅತಿ ಹೆಚ್ಚು ಕಾಳಗದಲ್ಲಿ ಗೆದ್ದಿರೋದು ಡಿ.ಕೆ. ಶಿವಕುಮಾರ್. ಅಂಡ್ ಡಿ.ಕೆ. ಶಿವಕುಮಾರ್ ತಂತ್ರ, ಪ್ರತಿತಂತ್ರ, ರಾಜಕಾರಣದ ಭಾಗ, ಕುತಂತ್ರ ಎಲ್ಲವನ್ನೂ ಮಾಡುವಂಥ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ಅಂಡ್ ಡಿ.ಕೆ. ಬ್ರದರ್ ಡಿ.ಕೆ. ಸುರೇಶ್. ಇನ್ನು ಹಾಸನ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯಿಂದ ಏನೇನು ಹೇಳೋರೆ ಅಂತ ಅನ್ನೋದು ಒಂದ್ಸರಿ ಹೇಳ್ಬಿಡ್ತೀನಿ, ಆಮೇಲೆ ಮುಂದೆ ನಾನು ಚರ್ಚೆ ಮಾಡ್ತೀನಿ. ಹಾಸನ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯಿಂದ ಬಿಡುಗಡೆ ಕೋರಿ ಮುಖ್ಯಮಂತ್ರಿಗಳಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟಿದ್ದೇನೆ. ನನ್ನ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕಿದೆ, ಹೀಗಾಗಿ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದೇನೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕೆಲಸ ಮಾಡಬೇಕಿದೆ. ನಾನು ಯಾವ ಜಿಲ್ಲೆಗೂ ಉಸ್ತುವಾರಿ ಕೊಡಿ ಅಂತ ಕೇಳೋದಿಲ್ಲ ಅಂತ ದೆಹಲಿಯಲ್ಲಿ ಸಹಕಾರ ಇಲಾಖೆ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದಂಥ ರಾಜಣ್ಣ, ನಾವು ಹೈಕಮಾಂಡ್ ನಾಯಕರಿಗೆ ದಲಿತ ಸಚಿವರಿಂದ ಪ್ರತ್ಯೇಕ ಸಮಾವೇಶದ ಅಗತ್ಯವನ್ನು ಗಮನಕ್ಕೆ ತಂದಿದ್ದೇವೆ. ನಾನು ST ಸಮುದಾಯದ ಮತಗಳಿಂದ ಮಾತ್ರ ಗೆದ್ದಿಲ್ಲ, ಎಲ್ಲ ಸಮುದಾಯದ ಆಶೀರ್ವಾದ ಬೇಕು. ಕಾಂಗ್ರೆಸ್ಗೆ ಯಾವ ಸಮಾವೇಶ ಮಾಡಿದರೆ ಒಳ್ಳೆಯದು ಆ ಸಮಾವೇಶ ಮಾಡಬೇಕು. ಇದರರ್ಥ ದಲಿತ ಸಮಾವೇಶ ಕೇಳ್ತಾರೆ, ಅಂದರೆ ದಲಿತ ಸಮಾವೇಶ ಮಾಡೋದ್ರಿಂದ ಅನುಕೂಲ ಅನ್ನೋದು ಅವ್ರ ಉದ್ದೇಶ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಜಾಗೃತಿ ಮೂಡಿಸಬೇಕಿದೆ ಅಂತ ರಾಜಣ್ಣ ಹೇಳಿದ್ರು. ಸಮಾವೇಶದ ಅಗತ್ಯತೆಯ ಬಗ್ಗೆ ನಮ್ಮ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದೇವೆ. ಅವ್ರನ್ನ ಸಹ ಸಮಾವೇಶಕ್ಕೆ ಕರೆಸ್ತೇವೆ, ಅಲ್ಲದೆ ಅವರೂ ಸಹ ಮುಂದಿನ ದಿನಗಳಲ್ಲಿ ಸಮಾವೇಶಕ್ಕೆ ಬರ್ತೇವೆ ಅಂತ ಹೇಳವ್ರೆ. ಪಕ್ಷದ ವೇದಿಕೆಯಲ್ಲಿ ಸಮಾವೇಶ ಮಾಡ್ತೇವೆ. ಚಿತ್ರದುರ್ಗ, ದಾವಣಗೆರೆ ಅಥವಾ ಹುಬ್ಬಳ್ಳಿಯಲ್ಲಿ ಸಮಾವೇಶ ನಡೆಯುತ್ತದೆ. ಪಕ್ಷ ಗಟ್ಟಿಯಾದರೆ ಸಿದ್ದರಾಮಯ್ಯನವರು ಇರ್ತಾರೆ ಎನ್ನುವ ಮೂಲಕ ಪರೋಕ್ಷವಾಗಿ ಸಿದ್ದು ವಿರೋಧಿಗಳಿಗೆ ಟಾಂಗ್ ಕೊಟ್ಟವ್ರೆ. ಪಕ್ಷ ಗಟ್ಟಿಯಾದರೆ ಎಲ್ಲರೂ ಉಳಿತಾರೆ, ನಾಟ್ ಸಿದ್ದರಾಮಯ್ಯನವರು ಅಂತಲ್ಲ. ರಾಜಣ್ಣ ಮೂಲ ಕಾಂಗ್ರೆಸ್ಸಿಗಿರಲ್ಲ, ಸಿದ್ದರಾಮಯ್ಯ ಮೂಲ ಕಾಂಗ್ರೆಸ್ಸಿಗಿರಲ್ಲ. ಕಾಂಗ್ರೆಸ್ ಇತ್ತು, ಬಂದು ಸೇರ್ಕೊಂಡ್ರು. ಕಾಂಗ್ರೆಸ್ ಇದ್ರೆ ಇಂಥ ಇನ್ನೂ 100 ಜನ ಬರ್ತಾರೆ. ಕಾಂಗ್ರೆಸ್ ಇದ್ರೆ ಗಟ್ಟಿಯಾಗಿ ಇಂಥವ್ರು 100 ಜನ ಬರ್ತಾರೆ. ಪಾರ್ಟಿ ಲೈನಲ್ಲಿ ನಿಂತಿರೋದು ಡಿ.ಕೆ. ಶಿವಕುಮಾರ್, ಅವಕಾಶದ ಮೇಲೆ ನಿಂತಿರೋದು ರಾಜಣ್ಣ ಹೇಳ್ತಾರೆ. ರಾಜಣ್ಣ ಯಾಕೆಂದ್ರೆ ಮೂಲ ಕಾಂಗ್ರೆಸ್ಸಿಗಿರಲ್ಲ, ಅವ್ರು ದೇವೇಗೌಡರ ಜೊತೆ ಇದ್ದವ್ರು ರಾಜಣ್ಣ ಅವರೇ. ಇವ್ರು ಈ ಮಾತು ಹೇಳಿರೋದು ಪಾರ್ಟಿ ಗಟ್ಟಿ ಆಗುತ್ತೆ, ಸಿದ್ದರಾಮಯ್ಯನವರು ಇರ್ತಾರೆ ಅಂತಾರಲ್ಲ. ಹಾಗಾಗಿ ಪಾರ್ಟಿ ಗಟ್ಟಿಯಾಗಿರಿ ಎಲ್ಲರೂ ಇರ್ತಾರೆ, ಪಾರ್ಟಿ ಗಟ್ಟಿಯಾರು ಎಲ್ಲರೂ ಇರ್ತಾರೆ, ಪಾರ್ಟಿ ಏನಿದಿಲ್ಲ. ಇನ್ನು ಸಮಾವೇಶ ಮಾಡಲು ಕೆಪಿಸಿಸಿ ಅಧ್ಯಕ್ಷನ ಕೇಳಬೇಕಾಗಿಲ್ಲ.
ಎಐಸಿಸಿ ಅಧ್ಯಕ್ಷರು ದೊಡ್ಡವರು, ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು. ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲೇ ಸಮಾವೇಶ ಮಾಡ್ತೇವೆ, ಹಾಸನದಲ್ಲೂ ಪಕ್ಷದ ವೇದಿಕೆಯಲ್ಲೇ ಕಾರ್ಯಕ್ರಮ ನಡೆಸ್ತೇವೆ ಅಂತ ಹೇಳಿದ್ವಿ, ನಡೆಸಿದ್ವಿ. ಎಐಸಿಸಿ ನಾಯಕರು ನನಗೆ ಅಧ್ಯಕ್ಷ ಆಗಲು ಹೇಳಿದರೆ ನಾನು ಜವಾಬ್ದಾರಿ ತೆಗೆದುಕೊಳ್ತೇನೆ, ಮಂತ್ರಿ ಸ್ಥಾನ ಬಿಟ್ಟು ಅಧ್ಯಕ್ಷ ಆಗ್ತೇನೆ, ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ಬದ್ಧನಾಗಿರ್ತೇನೆ ಅಂತ ರಾಜಣ್ಣ ಅಭಿಪ್ರಾಯ ವ್ಯಕ್ತಪಡಿಸುವ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ DCM ಆಗೋರು, ಅಧ್ಯಕ್ಷನೂ ಆಗೋರೆ ಅಂತ ಅವ್ರನ್ನ ಕಾಲೆಳೆದ್ರು. ಒಂದು ಕಾಲದಲ್ಲಿ JDS ಭದ್ರಕೋಟೆ ಆಗಿದ್ದ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಕಂಡುಕೊಂಡಿದೆ. ಆದರೆ ಇದೀಗ ರಾಜಣ್ಣ ಮಾಡಿರುವ ಮನವಿ ನೋಡಿದ್ರೆ ಜಿಲ್ಲಾ ರಾಜಕಾರಣದಲ್ಲಿಯೂ ಇತರರು ಹಸ್ತಕ್ಷೇಪ ಮಾಡ್ತಿದ್ದಾರಾ ಎನ್ನುವ ಪ್ರಶ್ನೆ ಕಾಡುತ್ತೆ. ರಾಜಣ್ಣ ಮತ್ತೆ ಪರಮೇಶ್ವರ್ ಇಬ್ರು ಇದ್ದಾರೆ ತುಮಕೂರಲ್ಲಿ ಬಲಿಷ್ಠವಾಗಿ. ಇವರಿಬ್ರು ಇರೋ ಕಾರಣಕ್ಕೆ ಪಾಪ ಗುಬ್ಬಿ 2004ರಿಂದ ಮೇಲೆ ಗುಬ್ಬಿ ವಾಸು ಅವರು ಮಂತ್ರಿ ಆಗಕ್ಕಾಲಿಲ್ಲ. ರಾಜಣ್ಣ ಪರಮೇಶ್ವರ್ ಅವರು ಇರೋ ಅವರೇ ಸೀನಿಯರ್ ಅನ್ನೋ ಕಾರಣಕ್ಕೆ ಉಳಿದವ್ರ ಮಂತ್ರಿ TB ಜಯಚಂದ್ರ ಮಂತ್ರಿ ಆಗ್ಬೇಕಾಯ್ತು, ಅವರು ಆಗಕ್ಕಾಲಿಲ್ಲ. ಸೊ ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ಅವ್ರು ಹೇಳಿದಾರೆ ನಾನು ಒಂದೇ ಹುದ್ದೆಯಲ್ಲಿ ಇರ್ತೀನಿ ಅಂತ. ರಾಜಣ್ಣ ಗುದ್ದಾಡ್ತಿರೋದು ಡಿ ಕೆ ಶಿವಕುಮಾರ್ ವಿರುದ್ಧ. ರಾಜಣ್ಣ ಅವ್ರ ದಾಟಿಯ ರಾಜಕಾರಣ ಮಾಡ್ತಾ ಅವ್ರೆ. ಅವ್ರು ಒಂದಂತೂ ಸತ್ಯ, ಬಟ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಒಂದು ವರ್ಗ ಅವರ ವಿರುದ್ಧ ಒಂದೊಂದಷ್ಟು ನಾಯಕರೆಲ್ಲ ಮುಗಿಬಿದ್ದವ್ರೆ. ಒಂದಷ್ಟು ಜನ ಸೈಲೆಂಟಾಗಿ, ಯಾರ್ಯಾರು ಸತೀಶ್ ಜಾರಕಿಹೊಳಿ ಅವರು, HC ಮಹದೇವಪ್ಪನವರು, ಇನ್ನೊಂದು MB ಪಾಟೀಲ್ರು, ಇವರೆಲ್ಲ ಸೈಲೆಂಟಾಗಿ ಡಿ ಕೆ ವಿರುದ್ಧ ಸಮರ ಸಾರ್ತವ್ರೆ. ರಾಜಣ್ಣ ಸಿಕ್ಕದ ಕಡೆ ಡಿ ಕೆ ಶಿವಕುಮಾರ್ ತರೋದು, ಮಾತಾಡೋದು, ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡೋದು. ಬಟ್ ಸ್ಟಿಲ್ ಡಿ ಕೆ ಶಿವಕುಮಾರ್ ತಾಳ್ಮೆ ಇದೆಯಲ್ಲ, ಆಶ್ಚರ್ಯ. ಡಿ ಕೆ ಶಿವಕುಮಾರ್ ಭಾಳ ಮೌನವನ್ನು ವಹಿಸಿದ್ದಾರೆ. ಒಂದು ಟ್ವೀಟ್ ಬಗ್ಗೆ ಹೇಳಿದ್ರು, ಪ್ರಯತ್ನ ಆಗಿದೆ, ಪ್ರಾರ್ಥನೆ ಮಾಡಿದ್ದೇನೆ ಅಂತ. ಪ್ರಯತ್ನ ಮಾಡಬೇಕಾಗಿರೋದು ಎಲ್ಲ ರೀತಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಪಾತ್ರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಇವತ್ತೆಲ್ಲ ಭಾಷಣ ಬಿಗಿತಾರಲ್ಲ, ಅವ್ರವ್ರದ್ದು ನೋಡ್ಕೊಂಡು ನಿಂತಿದ್ರು, ಅವ್ರ ಕ್ಷೇತ್ರ ಎಡವಟ್ಟಾಗ್ಬಿಟ್ರೆ ಅಂತ, ಈ ಪಂಚಾಯತಿ ನಡೆ ಆಗ್ಬಿಟ್ರೆ ಸೋತ್ಬಿಟ್ರೆ ಅಂತ ಒದ್ದಾಡ್ತಿದ್ರು. ಆದರೆ ಡಿ ಕೆ ಶಿವಕುಮಾರ್ ಕ್ಯಾರೆ ಅಂದಲಿಲ್ಲ, ಕನಕಪುರ ಬಿಟ್ಬಿಟ್ಟು 1,20,000 ಲೀಡು. ಡಿ ಕೆ ಶಿವಕುಮಾರ್ 1989ರಿಂದ ಸೋಲ್ನೇ ಕಾಣಲಿಲ್ಲ ಮನುಷ್ಯ ವಿಧಾನಸಭೆಯಲ್ಲಿ. ದೇವೇಗೌಡರ ವಿರುದ್ಧ ಮೊದಲ ಸೋಲು 85ರಲ್ಲಿ 700, ಅದು ಬಿಟ್ಟರೆ ಸೋಲಿಲ್ಲದ ಸರದಾರ ಡಿ ಕೆ ಶಿವಕುಮಾರ್. ಸಾರ್ವತ್ರಿಕ ಚುನಾವಣೆ ಅದು ವಿಧಾನಸಭೆಯಲ್ಲಿ 700 ಕನಕಪುರದಲ್ಲಿ. ರಾಜಣ್ಣ ಡಿ ಕೆ ಶಿವಕುಮಾರ್ ಅವರಷ್ಟು ಕ್ಷೇತ್ರದಲ್ಲಿ ನಂದೇ ಅನ್ನೋ ಮಟ್ಟಿಗೆ ಏನಿಲ್ಲ. ಆದರೆ ಡಿ ಕೆ ಸ್ಟ್ರಾಂಗ, ರಾಜಣ್ಣ ಸ್ಟ್ರಾಂಗ ಅಂದರೆ ಡಿ ಕೆ ಸ್ಟ್ರಾಂಗ್. ಡಿ ಕೆ ಸ್ಟ್ರಾಂಗ, ಸಿದ್ದರಾಮಯ್ಯ ಸ್ಟ್ರಾಂಗ ಅಂದರೆ ಇಬ್ಬರು ಸ್ಟ್ರಾಂಗ್. ಡಿ ಕೆ ಸ್ಟ್ರಾಂಗ, ಸತೀಶ್ ಜಾರಕಿಹೊಳಿ ಸ್ಟ್ರಾಂಗ ಅಂದರೆ ಸತೀಶ್ ಜಾರಕಿಹೊಳಿ ಅವ್ರ ಟೈಪಲ್ಲಿ ಸ್ಟ್ರಾಂಗು, ಡಿ ಕೆ ಇವ್ರ ಟೈಪಲ್ಲಿ ಸ್ಟ್ರಾಂಗು. ಆದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಹೆಗಲು ಕೊಟ್ಟವ್ರು ಇಬ್ಬರೂ. ಆದರೆ ಈಗ ಅಧಿಕಾರದ ಹೆಗಲನ್ನು ಹೊರಬೇಕಾರೆ, ಅಧಿಕಾರವನ್ನು ಅನುಭವಿಸ್ಬೇಕಾರೆ ಒಂದಷ್ಟು ಜನ ನಂದೆಲ್ಲಿಡ್ಲಿ, ನನಗೂ ಬೇಕು, ನನಗೇ ಬೇಕು. ಆದರೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಾನು ಈ ಸರಿ ಅಲ್ಲ, ನಂದು 28ಕ್ಕೆ ಅಂತ ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಗುರಿ 2028ಕ್ಕೆ. ಬಟ್ ಕೆಲವರು ಈಗ ಅದಕ್ಕೆ ಅಡ್ಗಾಲ ಆಗ್ತಾವ್ರೆ. 5 ವರ್ಷ ಸಿದ್ದರಾಮಯ್ಯ CM ಅಂದರೆ ಡಿ ಕೆಗೆ ಅವಕಾಶ ಆಗಲ್ಲ, ನೆಕ್ಸ್ಟ್ ನಾವು ಬರ್ತೀವಿ, ಡಿ ಕೆಗೆ ಅವಕಾಶ ತಪ್ಪಿಸ್ಬೋದು ಅಂತ. ಸೊ ಹಾಗಾಗಿ ಇದು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಕತೆ. ತಾವೇನು ಹೇಳ್ತೀರಿ? ರಾಜಣ್ಣ ಅವ್ರ ಸ್ಟ್ರಾಂಗ, ಡಿ ಕೆ ಸ್ಟ್ರಾಂಗ? ನಮ್ಮ ವ್ಯಾಖ್ಯಾನ ಬಿಡಿ, ನೀವೇನು ಹೇಳ್ತೀರಿ? KPCC ಅಧ್ಯಕ್ಷ ಸ್ಥಾನ ಬದಲಾಗಬೇಕಾ? ಬದಲಾದರೆ ರಾಜಣ್ಣ ಅದಕ್ಕೆ ಸೂಕ್ತನ? ರಾಜಣ್ಣ ಅವರ ಕ್ಷೇತ್ರಕ್ಕೆ ಸ್ಥಾನಕ್ಕೆ ಕಾಮೆಂಟ್ ಮಾಡಿ. ಧನ್ಯವಾದ.